ಈಗ ಚುನಾವಣೆ ಕೂಡ ಇದರಲ್ಲಿ ಭಾಗಿಯಾಗ್ತಾರ ಅನ್ನೋದೊಂದು 3-4 ದಿನ ಬಹುಶಃ ಮುಂದಿನ 25 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ NDA ಅಭ್ಯರ್ಥಿಗಳ ಪರವಾಗಿ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ರೆ ಸರ್? ಇಲ್ಲ, ಒಂದು 3-4 ದಿನ. ಯಾಕೆಂದ್ರೆ ನನಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಒಂದು 2-3 ದಿವಸ ಬೇಕು. ಸರ್, ಮಂಡ್ಯದಿಂದ ತಾವೇ ಅಭ್ಯರ್ಥಿ ಅಂತ ಹೇಳಿ ಸರ್. 2 ದಿವಸ ಥ್ಯಾಂಕ್ ಯು ಸರ್. ಈಗ ಚುನಾವಣೆ ಕೂಡ ಇದರಲ್ಲಿ ಭಾಗಿಯಾಗ್ತಾರ ಅನ್ನೋದೊಂದು 3-4 ದಿನ ಬಹುಶಃ ಮುಂದಿನ 25 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ NDA ಅಭ್ಯರ್ಥಿಗಳ ಪರವಾಗಿ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ರೆ ಸರ್? ಇಲ್ಲ, ಒಂದು 3-4 ದಿನ. ಯಾಕೆಂದ್ರೆ ನನಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಒಂದು 2-3 ದಿವಸ ಬೇಕು. ಸರ್, ಮಂಡ್ಯದಿಂದ ತಾವೇ ಅಭ್ಯರ್ಥಿ ಅಂತ ಹೇಳಿ ಸರ್. 2 ದಿವಸ ಥ್ಯಾಂಕ್ ಯು ಸರ್. ಈಗ ಚುನಾವಣೆ ಕೂಡ ಇದರಲ್ಲಿ ಭಾಗಿಯಾಗ್ತಾರ ಅನ್ನೋದೊಂದು 3-4 ದಿನ ಬಹುಶಃ ಮುಂದಿನ 25 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ NDA ಅಭ್ಯರ್ಥಿಗಳ ಪರವಾಗಿ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ರೆ ಸರ್? ಇಲ್ಲ, ಒಂದು 3-4 ದಿನ. ಯಾಕೆಂದ್ರೆ ನನಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಒಂದು 2-3 ದಿವಸ ಬೇಕು. ಸರ್, ಮಂಡ್ಯದಿಂದ ತಾವೇ ಅಭ್ಯರ್ಥಿ ಅಂತ ಹೇಳಿ ಸರ್. 2 ದಿವಸ ಥ್ಯಾಂಕ್ ಯು ಸರ್. ಈಗ ಚುನಾವಣೆ ಕೂಡ ಇದರಲ್ಲಿ ಭಾಗಿಯಾಗ್ತಾರ ಅನ್ನೋದೊಂದು 3-4 ದಿನ ಬಹುಶಃ ಮುಂದಿನ 25 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ NDA ಅಭ್ಯರ್ಥಿಗಳ ಪರವಾಗಿ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ರೆ ಸರ್? ಇಲ್ಲ, ಒಂದು 3-4 ದಿನ. ಯಾಕೆಂದ್ರೆ ನನಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಒಂದು 2-3 ದಿವಸ ಬೇಕು. ಸರ್, ಮಂಡ್ಯದಿಂದ ತಾವೇ ಅಭ್ಯರ್ಥಿ ಅಂತ ಹೇಳಿ ಸರ್. 2 ದಿವಸ ಥ್ಯಾಂಕ್ ಯು ಸರ್. ಈಗ ಚುನಾವಣೆ ಕೂಡ ಇದರಲ್ಲಿ ಭಾಗಿಯಾಗ್ತಾರ ಅನ್ನೋದೊಂದು 3-4 ದಿನ ಬಹುಶಃ ಮುಂದಿನ 25 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ NDA ಅಭ್ಯರ್ಥಿಗಳ ಪರವಾಗಿ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ ಎಷ್ಟು ದಿನ ರೆಸ್ಟ್ ಮಾಡಕ್ಕೆ ಹೇಳಿದ್ರೆ ಸರ್? ಇಲ್ಲ, ಒಂದು 3-4 ದಿನ. ಯಾಕೆಂದ್ರೆ ನನಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಒಂದು 2-3 ದಿವಸ ಬೇಕು. ಸರ್, ಮಂಡ್ಯದಿಂದ ತಾವೇ ಅಭ್ಯರ್ಥಿ ಅಂತ ಹೇಳಿ ಸರ್. 2 ದಿವಸ ಥ್ಯಾಂಕ್ ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.